ನಾವು ನಿಗದಿ ಮಾಡಿ ಸ್ಥಳದಲ್ಲಿ ಆಗಲಿಲ್ಲ, ಅವ್ರು ನಿಗದಿ ಮಾಡಿದ್ರೆ ನಾವು ಹೋಗೋಕೆ ರೆಡಿ ಇದ್ದೀವಿ. ಅದನ್ನು ಪೊಲೀಸ್ ಮುಖಾಂತರ ಹೇಳಿಸ್ಬೇಕು ಅವ್ರು. ಯಾಕಂದ್ರೆ ನಾಳೆ ಅದನ್ನೂ ಹೇಳ್ತಾರೆ, ತಡೆದ್ಬಿಟ್ರು, ತಹಶೀಲ್ದಾರ್ ತಡೆದ್ಬಿಟ್ರು, ಪೊಲೀಸರು ತಡೆದ್ಬಿಟ್ರು ಅಂತಾರೆ. ಆಯಿತಾ, ನಮ್ಗೆ ಅಧಿಕಾರ ಅದೇ ತಡೆದ್ಬಿಟ್ಟು ಅಂತ. ನಾನಂತ ಮುಟ್ಟಾಳು ಕೆಲಸ ಮಾಡ್ಲಿಕ್ಕೆ ಹೋಗಿಲ್ಲ. ನಾನು ಪೊಲೀಸ್ನವ್ರ ಹತ್ರ ಚರ್ಚೆನೂ ಮಾಡಲಿಲ್ಲ. ಪೊಲೀಸ್ನವ್ರು ಹೇಳಿದಾಗ ನೀವು ಅಲ್ಲಿ ಬರ್ಕೊಡು ಅಂತ ನಾನು ಹೇಳಿದೆ ಅವ್ರಿಗೆ. ನಾನು ಯಾಕೆ ಬರ್ಕೊಡ್ದು? ನಾವಿಬ್ಬರು ಹೋಗೋಕ್ಕೆ ಸಮಸ್ಯೆ ಇಲ್ಲ. ನೀವು ಜಾರಿ ಮಾಡಿರೋದು 144 ಸೆಕ್ಷನ್. 144 ಸೆಕ್ಷನ್ ಅಂದರೆ 5 ಜನ ಹೋಗ್ಬಾರ್ದು ಅಷ್ಟೇ, ಗುಂಪು ಕೊಡಬಾರ್ದು ಅಷ್ಟೇ. ನಾವಿಬ್ಬರು ಹೋಗಕ್ಕೆ ನೀವು ಯಾಕೆ ತಡೀತೀರ ಅಂತಲೇ ಕೇಳಿದೆ ನಾನು. ಅವ್ರು ಅದನ್ನೇನೋ ಸ್ಟೇಟ್ಮೆಂಟ್ ಕೊಟ್ರಾ ಬನ್ನಿ ಅಂತ, ನಾವಿಬ್ಬರೇ ಹೋಗ್ತಾ ಇದ್ದೀವಿ ಬನ್ನಿ ಕಾರ್ಯಕರ್ತರು ಬರಬೇಡಿ ಅಂತ ನಾನು ಕೊಟ್ಟಿದ್ದೆ. ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು. ಕಾರ್ಯಕರ್ತರು ಬಂದು ಗೊಂದಲ ಆದರೆ ನೀವೇ ಜವಾಬ್ದಾರರಾಗ್ತೀರ, ನಾವು ಜವಾಬ್ದಾರರಾಗಲ್ಲ ಅಂತ ಹೇಳಿದ್ದೆ ನಾವು. ಅದನ್ನು ಅವರು ಹೇಳ್ಬೋದಾಗಿತ್ತಲ್ಲ. ನಾನು ಇಲ್ಲಿರ್ತೀನಿ, ಮಾಗಡಿ ಮನೇಲಿರ್ತೀನಿ, ನೀವು ಅಲ್ಲಿ ಬನ್ನಿ ಅಂತ ಎಲ್ಲರನ್ನು ಕರ್ಸ್ಕೊಂಡು ಪೊಲೀಸ್ನವ್ರು ನಾವು ಇಲ್ಲಿರ್ತೀವಿ ಬಂದು ನೀನು ಅರೆಸ್ಟ್ ಮಾಡಿ ಅಂತ ಕರ್ಸ್ಕೊಂಬಿಟ್ಟು ಈಗ ಬಾಲಕೃಷ್ಣ ತಡೆದ್ಬಿಟ್ಟು ನಿಲ್ಲಿಸ್ಬಿಟ್ಟು ಆದರೆ ಆಯಿತು. ನನ್ನ ಮುಂದೆ ನೀವು ಬಿಡುಗಡೆ ಮಾಡಲ್ಲ ದಾಖಲಾತಿ, ನಿಮ್ಮ ಮುಂದೆ ಮಾಧ್ಯಮದವ್ರ ಮುಂದೆ ಬಿಡುಗಡೆ ಮಾಡಬೇಕಾಗಿತ್ತು. ನೋಡಿರಿ ಇಷ್ಟು ದಾಖಲಾತಿಗಳಿದ್ದು, ಇವೆಲ್ಲ ಬಿಡುಗಡೆ ಮಾಡಬೇಕು ಅಂತ ಅಲ್ಲಿ ಹೋಗ್ಬೇಕು ಅಂತಿದ್ದೆ, ಅಲ್ಲಿ ಆಗಲಿಲ್ಲ. ನಿಮ್ಮ ಮುಂದೆ ತಗೊಳ್ಳಿ ಇದನ್ನೆಲ್ಲ ದಾಖಲಾತಿಗಳನ್ನ ಅಂತ ಬಿಡುಗಡೆ ಮಾಡ್ಬೋದಾಗಿತ್ತಲ್ಲ.